ಮಾಡೋದು? ಗಗನ ಮೀಟ್ ಮಾಡೋಣ. ಕಮ್ ಲೆಟ್ಸ್ ಗೋ ಅಲ್ಲಿ ಮೀಟ್ ಆಗೋಣ. ಲಾಗಿಂಗ್ ಆಫ್. ಹಾಯ್. 1 ಅವರ್ ಕಾಯಿಸಿ ಇವಾಗ ಬಂದಿದ್ದಾಳೆ. ಎಷ್ಟೊತ್ತಿಗೆ ಬಂದ್ರಿ? ನಾವು 7. ಇವಳು ಅಷ್ಟೊಂದೆಲ್ಲ ಅನ್ಕೋಬೇಡಿ, ಇವಳು ಒಂದು 7:30ಗೆ ಬಂದಿದ್ದಾಳೆ. ಓಕೆ. ಮತ್ತೆ ಯಾಕೆಲ್ಲ ಸ್ಯಾಡ್ ಆಗಿದ್ದೀರಾ? ಇನ್ನ 2 ಅವರ್ ಕಾಯಿಸಿದ್ರೆ ಮನೆಗೆ ಹೋಗ್ತೀನಿ. ಮತ್ತೆ ಎಲ್ಲೋಗಿದ್ರಿ ಇಷ್ಟು ದಿನ? ಬಿಸಿ. ಏನ್ ಬಿಸಿ? ವರ್ಕ್. ಹಾ, ಕೇಳಿಸ್ತಾ ಇಲ್ಲ. ಎಲ್ಲರೂ ಕೇಳ್ತಾ ಇದಾರೆ ನೆಕ್ಸ್ಟ್ ವ್ಲಾಗ್ ಯಾವಾಗ ಜಗಳ ಆಡ್ಕೊಂಡಿದ್ದೀರಾ ಎಲ್ಲರೂ ಅಂತ. ಜಗಳ ಎಲ್ಲ ಏನಿಲ್ಲ, ನಾವು ಎಲ್ಲೂ ಸಿಗಕ್ ಟೈಮೇ ಸಿಗ್ತಾ ಇಲ್ಲ, ಟೈಮ್ ಇಲ್ಲ. ಸೊ ಮುಂದೆ ಜಗಳ ಅಂದಿದ್ರೆ ಮೇ ಬಿ ಹಿಂಗೆಲ್ಲ ಇರ್ತಾರಿದ್ದಾರೆ ಇವತ್ತಿಗ. ತಕ್ಷಣ ಅವಳು ನನ್ನ ಹತ್ರ ಬರ್ತಾಳೆ, ಜಗಳ ಎಲ್ಲ ಏನಿಲ್ಲ ಅಂತ ಪ್ರೂವ್ ಮಾಡಕ್ಕೆ. ವೆರಿ ಕಾನ್ಶಿಯಸ್. ಏನು ಬೇಡದೇ ಇರೋದು ವಿಡಿಯೋ ನೋಡಿ, ಯಾವ್ದಾದ್ರು ಚಾನೆಲ್ ಅಲ್ಲಿ ಗುರೂಜಿ ಏನಾದ್ರು ಕೆಲಸ ಬಿಡ್ತಾ ಇದ್ರು ತುಂಬಾ ಚೆನ್ನಾಗಿ ಭವಿಷ್ಯ ನುಡಿತಾಳೆ. ಹಿರಿಯ ನಾಗರಿಕರಿಗೆ ಒಳ್ಳೆ ಬುದ್ಧಿ ಚೆನ್ನಾಗಿ ಹೇಳ್ಕೊಡ್ತಾರೆ. ಗ್ಯಾಪ್ ಐತಲ್ಲ, ಚಾರ್ಜ್ ಆಗ್ತಾ ಇದೆ. ಓಕೆ, ಈಗ ನಮ್ಮ ಟೀಮ್ಗೆ ಹೊಸ ಸೇರ್ಪಡೆ. ಹೇಗನ್ಸ್ತಿದೆ? ಚೆನ್ನಾಗಿ ಅನಿಸ್ತಾ ಇದೆ. ಮತ್ತೆ ಹೇಗಿದೆ ಲೈಫ್? ಹೆಂಗೆಂಗೋ ಹೋಗ್ತಾ ಇದೆ. ಓಕೆ, ಈಗ ಎಲ್ಲಿಗೆ ಹೋಗೋಣ? ಎಲ್ಲಾದ್ರೂ ಸರಿ ಚಾಟ್ಸ್ ತಿನ್ನೋಣ. ನಡೀರಿ. ಸಹನಾ, ಜಾಗದ ಬಗ್ಗೆ ಎಲ್ಲೂ ಹೇಳಲ್ವಾ? ಈ ಜಾಗ ಏನು ಎತ್ತ? ನಮ್ಮ ವರ್ಲ್ಡ್ ಫೇಮಸ್ ಬನಶಂಕರಿ ಬಿಡಿಎ ಕಾಂಪ್ಲೆಕ್ಸ್. ಎದ್ನೋ ಬಿದ್ನೋ ಇಲ್ಲ ಸಾಯ್ತಾ ಇರ್ತೀವಿ. ಇವಳು ಸಾಯೋದಲ್ಲೇ ನಮ್ಮನ್ನು ಸಾಯ್ತಾವಳೆ. ಯಾಕೆ, ಏನಾಯ್ತು? ಯಾರು ತಿಂತಾ ಇಲ್ಲ? ಕಾಣಿಸ್ತಿಲ್ಲ. ಓ ಶಿಟ್. ಸರಿ ಕೂರೋಣ. ಪ್ಲೀಸ್ ಒರ್ಸ್ಬೇಡ. ಅದ್ ಸ್ಟೋರಿ ಹೇಳು ಹೋಗ್ಲಿ ವ್ಯೂವರ್ಸ್ಗೆ. ಹೇಳು, ನೀ ಹೇಳೆ. ಅವಳು ಮೂತಿ ಒರ್ಸೋ ಸ್ಟೋರಿ. ಮನೆ ಹೋಗ್ತಿದಾರ ಮೂತಿ ಹೊರಸ್ತಾಳೆ. ತುಟ್ಟಿನ ಕಿತ್ತೋಗ್ಬಿಡ್ಬೇಕು, ಆ ರೇಂಜ್ಗೆ ಒರೆಸ್ತಾಳೆ. ನಡೀತಾ ಇತ್ತು. ನಾನು 1 ಅವರ್ ಕಂಪ್ಲೀಟ್ ಆಗಿ ನಾನು ವೇಲಾಕೊಂಡಿದ್ದಾಗುತ್ತೆ. ವೇಲಲ್ಲಿ ಮೂತಿ ಒರೆಸ್ತಾ ಇದ್ರು. ಹೋಗಿ ಕ್ಲಾಸ್ ಮುಗಿದ ತಕ್ಷಣ ಅಮ್ಮ ಉರಿ ಬರ್ತಾ ಇದ್ರು. ನಾನು ಪಕ್ಕ ಕುತ್ಕೊಳ್ಳಲ್ಲ. ಅವತ್ತಿಂದ ನಾನು ವೇಲಾಕೊಂಡು ಬಂದ್ರೆ ಎದ್ರುಕೋಬಿಡ್ತಾಳೆ. ಅವಾಗನ ಭಯಂಕರ. ನನಗಾಗಲಿ, ಫಸ್ಟಾಗಲಿ, ಗಗನಗಾಗಲಿ, ಸಂಜನಾಗಾಗಲಿ, ತೇಜಸ್ವಿನಿಗಾಗಲಿ, ಎಲ್ಲರಿಗೂ ಮೈನ್ ಹತ್ರ ಇರೋ ಸ್ಪಾಟ್ ಅಂದರೆ ಇದೆ. ಸೊ ನಾವೆಲ್ಲರೂ ಮೋಸ್ಟ್ ಆಫ್ ದ ಟೈಮ್ಸ್ ನಾವು ಇಲ್ಲೇ ಬೇಕಾಗ್ತದೆ. ಸ್ವಾತಿ ಅವ್ರ ಅಭಿಪ್ರಾಯ? ಸ್ವಾತಿ ಅವರೇ, ನಿಮ್ಮ ನಗು ಎಷ್ಟು ಚೆನ್ನಾಗಿದೆ.
ಅವಾಗ ಸ್ವಾತಿ ಅಲ್ಸಕ್ಕೂ ಸರಿ ಅವಳು ಹಾಂ ಎಲ್ಲರೂ ವಿಡಿಯೋ ಮಾಡಿ ಮಾತಾಡೋದು. ನಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಹೇಳು ಹೇಳು ಹೇಳು. ಉಸ್ತುವಾರಿ ನೀನು ವಹಿಸ್ಕೊಂತ್ಯಾ? ಹೇಳು ಹೇಳು. ಉತ್ಸವಾರಿ ಅಂತಲ್ಲ, ಇನ್ಮೇಲೆ ಹೊಸ ಬ್ಲಾಗ್ಸ್ ಬರ್ತೀವಿ. ಒಂದೊಂದು ಟೈಮ್ ಒಂದೊಂದು ಕಂಟೆಂಟ್, ಹೊಸ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಒಂದು ಮೀನಿಂಗ್ಫುಲ್, ಎಲ್ಲರಿಗೂ ಒಂದು ಸಮಾಜಕ್ಕೆ ಸಂದೇಶ ಹೋಗುವಂಥ ಯಾಕೋ ದೊಡ್ಡ ಮನೆಯವ್ರು ಹೊಟ್ಟೋದ್ರು. ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಕಾರ್ಯಕ್ರಮ ಬ್ಲಾಗ್ ಮಾಡ್ತಾಯಿದ್ವಿ. ಇದೇನು ನಿಜ ಅಲ್ಲ, ನಂಬೇಡಿ. ನನ್ನ ಮನದಾಳದ ಮಾತು ಕೂಡ ಅಷ್ಟೇ. ಇಷ್ಟು ಹೇಳ್ತಾ ನಾನು ಈ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಸರಿ ಹೊರಡೋಣ. ಎಲ್ಲಿಗೆ ಹೋಗ್ತಿದ್ಯಾ ಗಗನ? ಸ್ವಾತಿ, ನೀನೇ ಜ್ಯೂಸ್ ಕೊಡಕ್ ಹೋಗ್ತೀನಿ. ಸಂಜನಾ ವಾಲೆ ಬೇಕಾ? ಇವಾಗ ಗಗನ ಅನ್ಹೆಲ್ದಿ ಎಲ್ಲ ತುಂಬ ತಿನ್ಬಿಟ್ಟೆ ಅಂತ ಅವಳಿಗೆ ಫೀಲ್ ಆಗ್ತಾ ಇದೆ. ಸೊ ಅದಕ್ಕೆ ಶುಗರ್ ಕೇನ್ ಜ್ಯೂಸ್ ಕುಡಿಯಕ್ಕೆ ಹೋಗ್ತೇವೆ. ಅವಳಿಗೆ ನಾಚಿಕೆ ಸ್ವಭಾವ ಇದೆ ತುಂಬ. ಸ್ವಾತಿ ನೋಡಿ ಮುಖನೇ ತೋರಿಸಲ್ಲ. ಸಂಜನಾ ಯಾವುದೋ ಪಿಕ್ನಿಕ್ ಹೋಗೋ ಫೀಲಲ್ಲಿದ್ದಾಳೆ. ಸಂಜನಾ ಪಿಕ್ನಿಕ್ ಹೋಗ್ತಾ ಇದೆಯಮ್ಮ ನೋಡಿ, ಅನ್ಹೆಲ್ದಿ ತಿಂದಿದ ತಕ್ಷಣ. ಸೊ ನೋಡಿ, ಅದಕ್ಕೆ ಮನೆಯಲ್ಲಿ ವಯಸ್ಸಾದವ್ರು ಒಬ್ರು ಇರ್ಬೇಕನ್ನೋದು. ಇನ್ಯಾವುದು ಜಿಂಜರ್ ಲೆಮನ್ ಎಲ್ಲ ಮಿಕ್ಸ್ಡೇ ತಗೊಳ್ಳೋಣ. ಕುಡಿಬೇಕು ಪುಟ್ಟಿ, ಒಳ್ಳೇದು. ಥ್ಯಾಂಕ್ ಯು. ಸಂಜನಾ ಏನೋ ಪ್ಲೇಸ್ ಹುಡುಕಿಲ್ಲ, ಕುಡಿ. Cheers. ನಿಂಗೆ ಶುಗರ್ ಕೇನೋ ಕಿಕ್ಕೆ ಇರುತ್ತಾ? ಅವ್ರ ಅಪ್ಪ ಅಮ್ಮ ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಅವಳು ಹೊಟ್ಟೆ ತುಂಬ ಊಟ ಹಾಕಿದ್ರೆ ಸಾಕು, ಮತ್ತೆಲ್ಲ ಮಲ್ಕೊಡ್ತಿರ್ತಾರೆ. ಅದು ಅರ್ಧಂಬರ್ಧ ತಿಂದು ಶೋಕಿಗೆ ಬಿಟ್ಟವ್ರ ಗ್ಲಾಸ್ನ ಬೇಗ ಬೇಗ ಕುಡೀರಿ ಅಂದ್ರೆ. ಅಯ್ಯ, ನಿಂಗೆ ಯಾವ ಖಾರ ಫೀಲ್ ಆಗಲ್ಲ. ಅವಳು ಇನ್ನೊಂದು ಅರ್ಧ ಗಂಟೆ ಡ್ರ್ಯಾಗ್ ಮಾಡಕ್ ಟ್ರೈ ಮಾಡ್ತಿದ್ದಾಳೆ. ಮಿಕ್ಸು ಚೆನ್ನಾಗೈತೆ ಮಿಕ್ಸು. ಇದು ಸಾಕು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮ್ರಾ ಪರ್ಸನ್ ಸಂಜನಾ ಜೊತೆ ಫ್ರೆಂಡ್ಸ್. ಬಾಯ್.